ಗ್ಯಾರಂಟಿಯಾಗಿ ಹೇಳ್ತೀನಿ ನೋಡ್ರಿ, 10 ರೂಪಾಯಿಯ ಇದೊಂದು ಕಡ್ಡಿ ಸಾಕು, ಮೂಟು ಉದ್ದ ಕೂದಲು ಮಾರು ಉದ್ದ ಬೆಳೆಯುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಟಿಪ್ಸ್ಗಳನ್ನ ಬೇಗ ಬೇಗ ನೋಡೋಣ ಬನ್ನಿರಿ. ಮೊದಲನೆಯ ಟಿಪ್, ನಾನಿಲ್ಲಿ ಒಂದು ತೆಂಗಿನ ಚಿಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಮಣ್ಣಿನ ಧೂಪ ಎಲ್ಲ ಹಾಕೋದಕ್ಕೆ ಅಂತೇಳಿ ಬಳಸ್ತಾರಲ್ವ, ಅದರ ಒಳಗಡೆ ತೆಂಗಿನ ಚಿಪ್ಪನ್ನು ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು ಚಿಕ್ಕದಾದ ಒಂದು ಬಟ್ಲನಲ್ಲಿ ಕೂಡ ಇಟ್ಕೊಳ್ಬಹುದು, ಹಳೇದಾಗಿರೋವಂಥದ್ದು. ಈಗ ತೆಂಗಿನ ಚಿಪ್ಪಿನ ಒಳಗಡೆ ನಾನು 2 ಮಸಾಲ ಎಲೆ, ಪಲಾವ್ ಎಲೆಯನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಯುಗಾದಿ ಹಬ್ಬ ಎಲ್ಲ ಆಯಿತು, ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿರ್ತೀವಿ ಅಲ್ವಾ, ಈ ಬೇವಿನ ಎಲೆಗಳಿರುತ್ತೆ ನೋಡಿ, ಆ ಎಲೆಗಳನ್ನು ಹಾಗೆ ಬಿಸಾಕೋ ಬದಲಿಗೆ ಈ ರೀತಿಯಾಗಿ ಸದುಪಯೋಗ ಪಡಿಸ್ಕೋಬಹುದು ನೋಡ್ರಿ. ಮಸಾಲ ಎಲೆ ಮತ್ತು ಬೇವಿನ ಸೊಪ್ಪನ್ನು ಹಾಕಿ ಅದು ಒಣಗಿರೋ ಅಂಥದ್ದು ಹಾಕಿದ್ರೆ ಒಳ್ಳೆಯದು. ಅದ್ರ ಜೊತೆಗೆ ಕರ್ಪೂರವನ್ನು ತೊಗೊಂಡು ಸ್ವಲ್ಪ ಪುಡಿ ಮಾಡಾಕಬೇಕು, ಸ್ವಲ್ಪ ಹಾಗೆ ಇಟ್ಟು ನಂತರ ನೋಡಿ ಒಂದು ಸ್ವಲ್ಪ ಬೆಂಕಿನ ಹಚ್ಚಿಬಿಟ್ರೆ ಇದೊಂದು ಸ್ವಲ್ಪ ಹೊತ್ತು ಹುರಿದು ತಂತಾನೆ ಆರುತ್ತೆ. ಇದರಿಂದ ಒಂದು ಗಾಢವಾದ ಒಂದು ಹೊಗೆ ಅನ್ನೋದು ಬರುತ್ತೆ. ಮನೆಯಲ್ಲಿ ಬೇಸಿಗೆ ಕಾಲ ವಿಪರೀತ ಸೊಳ್ಳೆಗಳ ಕಾಟ ಇದೆ, ಅಪ್ಪ ಈ ಸೊಳ್ಳೆ ಕಾಟ ತಡೆಯೋಕ್ಕಾಗಲ್ಲ ಅನ್ನೋರು ಈ ಟಿಪ್ಪನ್ನು ಟ್ರೈ ಮಾಡಿದ್ರು, ಒಂದು ಸೊಳ್ಳೆ ಕೂಡ ಮನೆಯಲ್ಲಿ ಇರೋದಿಲ್ಲ. ಮುಂದಿನ ಟಿಪ್, ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 6 ರಿಂದ 7 ಕಪ್ಪು ಒಣದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಅದನ್ನು ತೊಳೆದು ಹಾಕಿದ್ದೀನಿ. ನಂತರ ಅರ್ಧ ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕಿದ್ದೀನಿ. ಇದೆರಡನ್ನು ಇಡೀ ರಾತ್ರಿ ನೆನೆಸಿ ಇಡಬೇಕಾಗುತ್ತೆ. ಯಾರಿಗೆಲ್ಲ ಯೂರಿನ್ ಇನ್ಫೆಕ್ಷನ್ ಅನ್ನೋದಾಗಿರುತ್ತೆ, ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಉರಿಯುವಂಥದ್ದು, ಸರಿಯಾಗಿ ಮೂತ್ರ ವಿಸರ್ಜನೆ ಆಗ್ತಿಲ್ಲ ಅಂದರೆ ಈ ಟಿಪ್ಪನ್ನು ಟ್ರೈ ಮಾಡೋದ್ರಿಂದ ದೇಹದ ಉಷ್ಣತೆ ಅನ್ನೋದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಯೂರಿನ್ ಇನ್ಫೆಕ್ಷನ್ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿನ ತಗೊಂಡು ಅದ್ರ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ತುಂಬಾ ಒಳ್ಳೆ ಸ್ಟ್ರಾಂಗ್ ಆದ ಗಾಢವಾದ ವಾಸನೆಯನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಕೂಡ ಇರುತ್ತೆ. ಇದನ್ನು ನಾವು ಮನೆಮದ್ದಾಗಿ ಕೂಡ ಬಳಸ್ಕೋಬೋದು. ಅದೇ ರೀತಿ ನೋಡಿ ಈ ರೀತಿ ಕೂಡ ಈರುಳ್ಳಿನ ಬಳಸ್ಕೊಳ್ಬೋದು. ಈರುಳ್ಳಿನ ತಗೊಂಡು ಸಿಪ್ಪೆನ ತೆಗೆದು ಇದನ್ನು ಚೆನ್ನಾಗಿ ಜಚ್ಕೋಬೇಕಾಗುತ್ತೆ. ಜಚ್ಕೊಂಡಿರೋಂಥ ಈರುಳ್ಳಿನ ಒಂದು ಪ್ಲಾಸ್ಟಿಕ್ ಒಂದು ಬೌಲ್ಗೆ ಅಥವಾ ಪ್ಲೇಟ್ಗೆ ಹಾಕ್ಕೋಬೇಕಾಗುತ್ತೆ. ಇವಾಗ ಜಚ್ಕೊಂಡಿರೋಂಥ ಈರುಳ್ಳಿ ಜೊತೆಗೆ ಒಂದು ಕರ್ಪೂರನ ತೊಗೋಬೇಕಾಗುತ್ತೆ. ಪಚ್ಚ ಕರ್ಪೂರ ಆದರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಸಾಧ್ಯ ಆದರೆ ಅದನ್ನೇ ತಗೊಳ್ಳಿ, ಇಲ್ಲಾಂದರೆ ಮಾಮೂಲಿ ಕರ್ಪೂರ ಬೇಕಿದ್ರೂ ನೀವು ತಗೊಳ್ಬಹುದು. ಜಚ್ಕೊಂಡಿರೋಂಥ ಈರುಳ್ಳಿ ಜೊತೆಗೆ ಕರ್ಪೂರದ ಪುಡಿಯನ್ನು ಹಾಕೋಬೇಕಾಗತ್ತೆ. ಇವಾಗ ಇದ್ರ ಜೊತೆಗೆ ಡೆಟಾಲ್ ಒಂದು ಅರ್ಧ ಮುಚ್ಚಳ ಆಗುವಷ್ಟು ಈ ಡೆಟಾಲನ್ನು ಹಾಕೋಬೇಕಾಗತ್ತೆ. ಇದರ ಘಮ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನೋಡಿ. ಇವಾಗ ಇದನ್ನು ಸ್ವಲ್ಪ ಭಾಗಗಳಾಗಿ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಪೇಪರ್ನಲ್ಲಿ ಇದನ್ನು ಇಟ್ಕೋಬೇಕಾಗತ್ತೆ. ಈರುಳ್ಳಿ, ಕರ್ಪೂರ ಜೊತೆಗೆ ಡೆಟಾಲನ್ನು ಹಾಕಿದ್ದೀವಿ. ಇದನ್ನು ಪೇಪರ್ನಲ್ಲಿಟ್ಟು ಸ್ವಲ್ಪ ನೋಡಿ ಇದನ್ನು ಈ ಥರ ಸುತ್ತಕೊಂಡು ಎಲ್ಲಿಂದ ಇಲಿಗಳು ಮನೆಗೆ ಪ್ರವೇಶ ಮಾಡುತ್ತೆ, ಇಲಿಗಳ ಕಾಟ ಹೆಚ್ಚಾಗಿ ಎಲ್ಲಿದೆ ಅಲ್ಲಿ ನೀವು ಇದನ್ನು ಇಟ್ಬಿಟ್ರೆ ಇಲಿಗಳು ಮನೆಗೆ ಬರೋದೇ ಇಲ್ಲ. ಇದರ ಗಾಢವಾದ ವಾಸನೆಗೆ ಇಲಿಗಳು ಮನೆಯನ್ನು ಬಿಟ್ಟು ಓಡುತ್ತೆ. ವಾರಕ್ಕೊಮ್ಮೆ ಇದನ್ನು ಬದಲಾಯಿಸಿದರೆ ಆಯಿತು. 1 ವಾರಗಳವರೆಗೂ ಇದು ತನ್ನ ಕೆಲಸವನ್ನು ಮಾಡುತ್ತೆ. ಇಲಿಗಳು ಓಡಾಡುವಂಥ ಜಾಗದಲ್ಲಿ ಇದನ್ನು ಇಡಿ, ಇಲಿಗಳು ಮನೆ ಬಿಟ್ಟು ಓಡುತ್ತೆ. ಮುಂದಿನ ಟಿಪ್ಪನ್ನು ತಟ್ಟಂತೇಳಿ ಈಗ ನೋಡೋಣ ಬನ್ನಿ. ಕುಟಾಣಿಯನ್ನು ತಗೊಂಡು ಅದಕ್ಕೆ 6 ರಿಂದ 7 ಏಲಕ್ಕಿಯನ್ನು ತಗೋಬೇಕಾಗತ್ತೆ. ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಸಿಪ್ಪೆನ ತೆಗೆದ್ಬಿಟ್ಟು ನೋಡಿ ಈ ರೀತಿ ಏಲಕ್ಕಿ ಪುಡಿಯನ್ನು ತಗೊಂಡು ಇದರ ಜೊತೆಗೆ ಬಾಳೆಹಣ್ಣನ್ನು ಅದ್ದಿ ತಿನ್ನಬೇಕಾಗತ್ತೆ. ಊಟವಾದ ನಂತರ ಈ ಒಂದು ಮನೆಮದ್ದನ್ನು ನೀವು ಬಳಸಬೇಕಾಗತ್ತೆ. ಯಾರಿಗೆಲ್ಲ ನೋಡಿ ಊಟ ತಿಂದ ಕೂಡಲೇ ಬಾತ್ರೂಮ್ಗೆ ಹೋಗುವಂಥ ಸಮಸ್ಯೆ ಇರುತ್ತೆ, ಊಟ ತಿಂದ ಕೂಡಲೇ ಟಾಯ್ಲೆಟಿಗೆ ಹೋಗ್ತಾರೆ, ಈ ರೀತಿ ತೊಂದರೆ ಇದ್ದವರಿಗೆ ಮೈ ಬೇಗ ಹತ್ತೋದಿಲ್ಲ ಅಂದರೆ ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ. ಇದು ಜೀರ್ಣಕ್ರಿಯೆಯನ್ನು ವೃದ್ಧಿಸಿ ಜೊತೆಗೆ ತಿಂದ ಊಟ ಮೈಗೆ ಹತ್ತುವಂತೆ ಮಾಡುತ್ತೆ. ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ಈ ಒಂದು ಮನೆಮದ್ದನ್ನು ಬಳಸಬಹುದು, ಸೇಫ್ ಇರುತ್ತೆ. ಅಂದರೆ 3 ವರ್ಷ ಮೇಲ್ಪಟ್ಟಂಥ ಮಕ್ಕಳಿಗೆ ನೀವು ಈ ಮನೆಮದ್ದನ್ನು ಬಳಸ್ಬೋದು. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಬಾಳೆಹಣ್ಣನ್ನು ತಿನ್ನಿಸಿ ಜೀರ್ಣಕ್ರಿಯೆ ವೃದ್ಧಿಸುತ್ತೆ. ಊಟ ತಿಂದ ಕೂಡಲೇ ಮಲ ವಿಸರ್ಜನೆಗೆ ಹೋಗುವಂಥ ಸಮಸ್ಯೆ ಕೂಡ ಬರೋದಿಲ್ಲ. ನಾನೀಗ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪನ್ನು ತೊಳೆದು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ 5 ನಿಮಿಷಗಳ ಕಾಲ ಇದನ್ನು ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಕುದಿಸ್ಕೊಂಡು 5 ನಿಮಿಷಗಳ ಕಾಲ ಸ್ಟವನ್ನು ಆಫ್ ಮಾಡಿ ಬಿಟ್ಬಿಡಬೇಕಾಗುತ್ತೆ. ಇದು ಸ್ವಲ್ಪ ಬಿಸಿ ಅನ್ನೋದು ಆರಬೇಕಾಗುತ್ತೆ. ಸ್ವಲ್ಪ ಬಿಸಿ ಅನ್ನೋದು ಆರಿದೆ, ಒಂಚೂರು ತಣ್ಣಗಾಗಿದೆ ಅಂದರೆ ತುಂಬ ತಣ್ಣಗಲ್ಲ, ನಾವು ಕುಡಿಯೋಷ್ಟು ಬೆಚ್ಚ
ಬೆಚ್ಚಗೆ ಬಿಸಿಯಾಗೇ ಇರಬೇಕು. ಈ ಕಷಾಯ ಎಲ್ಲ ಯಾವ ಒಂದು ಬಿಸಿನಲ್ಲಿ ಕುಡಿತೀವಿ ಆ ಪ್ರಮಾಣದಲ್ಲಿ ಇರಬೇಕು. ಬಟ್ ತುಂಬ ಸುಡೋ ಥರ ಎಲ್ಲ ಇರಬಾರ್ದು. ಇವಾಗ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಲವಂಗ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸಿ ನೀರನ್ನು ಹಾಕಿ ಕುದಿಸಿರೋಂಥ ಈ ಒಂದು ಕಷಾಯವನ್ನು ಕುಡಿಯೋದ್ರಿಂದ ಯಾರಿಗೆಲ್ಲ ಅತಿಯಾದ ರಕ್ತಸ್ರಾವ ಆಗ್ತಿರುತ್ತೆ ಮುಟ್ಟಾದಂಥ ಸಮಯದಲ್ಲಿ ಆ ರಕ್ತಸ್ರಾವ ನಿಯಂತ್ರಣಕ್ಕೆ ಬರುತ್ತೆ. ಯಾರಿಗೆಲ್ಲ ಪೀರಿಯಡ್ ಪೇಯ್ನ್ ಇರುತ್ತೆ, ಮುಟ್ಟಾದಾಗ ಹೊಟ್ಟೆ ನೋವು ಬರೋದು, ವಿಪರೀತ ರಕ್ತಸ್ರಾವ ಆಗ್ತಾ ಇರುತ್ತಲ್ಲ, ಆ ಒಂದು ಸಮಸ್ಯೆಗೆ ಇದು ಒಂದೊಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಯಾರೆಲ್ಲ ಹೆಣ್ಮಕ್ಳಿಗೆ ಈ ಸಮಸ್ಯೆ ಇರುತ್ತಲ್ಲ ಅವ್ರಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಪ್ರಾರಂಭದಲ್ಲೇ ಹೇಳಿದೆ, 10 ರೂಪಾಯಿ ಇದೊಂದು ಬೇರು ಸಾಕು, ಮೋಟುದ್ದ ಕೂದಲು ಮಾರುದ್ದ ಬೆಳೆಯುತ್ತೆ. ನೀವೇ ಕೂದಲನ್ನು ಕಟ್ ಮಾಡಿ ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿ ಕೂದಲು ಉದ್ದವಾಗಿ ಮಂದವಾಗಿ ಬೆಳೆಯುತ್ತೆ ಅಂತ. ಎಲ್ಲರಿಗೂ ಸಿಗುತ್ತೆ ಇದು ಈ ಬಿಗ್ ಬಾಸ್ಕೆಟಲ್ಲಿ, ರಿಲಯನ್ಸಲ್ಲಿ ಅಥವಾ ನಿಮ್ಮ ಮನೆ ಆಸುಪಾಸಿನಲ್ಲೇ ಬೆಳೆದಿರುತ್ತೆ. ನೀವು ಬೇಕಂದರೆ ಇದನ್ನು ತಂದು ಒಂದು ಗಿಡ ಹಾಕಿ ಕೂಡ ಬೆಳೆಸ್ಕೊಳ್ಬೋದು. ಏನಿದು ಅಂತ ನೋಡ್ತಾ ಇದ್ದೀರಾ? ಹೌದು, ರೋಸ್ಮೇರಿ ಅಂತೇಳಿ ಕರೀತಾರೆ ಇದನ್ನು. ಘಮ 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 ಅಂತಿದೆ. ನಾನು ಇದನ್ನು ಬಿಗ್ ಬಾಸ್ಕೆಟಲ್ಲಿ ಬುಕ್ ಮಾಡಿ ತರಿಸಿದ್ದೀನಿ. ಇಷ್ಟಕ್ಕೆ 10 ರೂಪಾಯಿಯನ್ನು ತೊಗೊಂಡಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಫ್ರೆಶ್ ರೋಸ್ಮೇರಿ ಸಿಕ್ಕಲ್ಲ ಅಂದರೆ ಈ ಥರ ಡ್ರೈ ಒಣಗಿಸಿರೋ ಅಂಥ ರೋಸ್ಮೇರಿ ಸಿಗುತ್ತೆ. ಇದು ತುಂಬಾ ಒಳ್ಳೆಯದು ಕೂದಲಿಗೆ. ಯಾರೆಲ್ಲ ನಮಗೆ ಕೂದಲು ಉದುರುತ್ತಿದೆ, ನಮಗೆ ಸಾಕಾಗಿದೆ, ಡ್ಯಾಂಡ್ರಫ್ ಸಮಸ್ಯೆ ಇದೆ, ಕೂದಲೆಲ್ಲ ಕಟ್ಟಾಗ್ತಾ ಇದೆ, ಈ ಥರ ಎಲ್ಲ ತುಂಬ ಕೂದಲ ಸಂಬಂಧಿತ ಸಮಸ್ಯೆಗಳಿಂದ ಬಳಲ್ತಾ ಇರೋರು, ಹೊಸ ಕೂದಲು ಬೆಳೀತಾ ಇಲ್ಲ ಅನ್ನೋರು, ಉದ್ದವಾದ ಕೂದಲು ಇಷ್ಟಪಡೋರು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ನಿಮಗೆ ಶಾಕ್ ಆಗುತ್ತೆ, ಅಷ್ಟು ಚೆನ್ನಾಗಿದ್ದು ರಿಸಲ್ಟನ್ನು ಕೊಡುತ್ತೆ. ನೋಡಿ, ನಾನಿಲ್ಲಿ ದಪ್ಪನಾಗಿರೋಂಥ ತಳ ಇರೋವಂಥ ಕಬ್ಬಿಣದ ಒಂದು ಬಾಣಲಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ ನೋಡಿ, ನಾನಿಲ್ಲಿ ರೋಸ್ಮೇರಿ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋಂಥ ರೋಸ್ಮೇರಿನ ಈ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಹಿಡಿ ಆಗೋಷ್ಟು, 2 ರಿಂದ 3 ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಅನ್ನೋದು ಅಷ್ಟೇ ಕೂದಲಿಗೆ ತುಂಬಾ ಒಳ್ಳೆಯದು. ಕೂದಲನ್ನು ಉದ್ದವಾಗಿ ಬೆಳೆಸೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ. ಅದರ ಜೊತೆಗೆ ಮೆಂತ್ಯ ಹಾಕಿದ್ಮೇಲೆ ಡ್ರೈ ರೋಸ್ಮೇರಿನ ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನೀವು ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು, ಆರಾಮಾಗಿ ಸಿಗುತ್ತೆ ನೋಡಿ. ಇದನ್ನು ನೀವು ಆಯಿಲ್ನೆಲ್ಲ ನೀವು ಬೇರೆ ಕಡೆ ಎಲ್ಲ ಬುಕ್ ಮಾಡಿ ತೊಗೊಳ್ತೀರಾ ಅಂದರೆ ತುಂಬಾ ಹಣ ಬೇಕಾಗುತ್ತೆ, ತುಂಬಾ ಹಣ ಕಾಸ್ಟ್ಲಿ ಇರುತ್ತೆ. ಮನೆಯಲ್ಲೇ ನೀವು ಇದನ್ನು ಸಿದ್ಧ ಮಾಡ್ಕೊಳ್ಬೋದು. ಅದು ಫ್ರೆಶ್ ಆಗಿರೋದು ತಂದು ನೀವು ಮಾಡ್ಕೊಂಡು ನೋಡಿ. ಈ ಒಂದು ಹೇರ್ ಆಯಿಲ್ ಘಮ 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 ಅಂತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇವಾಗ ದಾಸವಾಳದ ಹೂವಿನ ಪೆಟಲ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಹೂವನ್ನು ಬೇಕಿದ್ರೆ ನೀವು ಒಣಗಿಸ್ಬಿಟ್ಟು ಹಾಕ್ಬೋದು, ಇಲ್ಲಾಂದರೆ ಫ್ರೆಶ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಫ್ರೆಶ್ ದಾಸವಾಳದ ಹೂಗಳನ್ನು ಹಾಕ್ಕೊಂಡಿದ್ದೀನಿ, ಹೂವಿನ ದಳಗಳನ್ನು ಹಾಕಿ. ಇವಾಗ ಸ್ಟವನ್ನು ಹಚ್ಚಿ ನೋಡಿ, ಚೆನ್ನಾಗಿ ಇದನ್ನು ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ತಾ ಬರಬೇಕು. ಉರಿತಾ ಇದು ನೋಡಿ ಈ ಥರ ಕುದಿಯೋದಕ್ಕೆ ಅಂತೇಳಿ ಶುರುವಾಗುತ್ತೆ. ಹೂವಿನಲ್ಲಿರೋವಂಥ ಮೆಂತ್ಯ ಕಾಳಿನಲ್ಲಿರೋವಂಥ ಮತ್ತು ನಾವಿಲ್ಲಿ ಬಳಸಿರೋವಂಥದ್ದು ರೋಸ್ಮೇರಿ. ಸೊ ಇದು ಹೇಗೆ ಅಂದರೆ ಕೂದಲಿಗೆ ತುಂಬಾ ತಲೆ ಬುಡದಿಂದ ಹಿಡಿದು ಕೂದಲವ್ರಿಗೂ ಒಳ್ಳೆ ರಿಸಲ್ಟನ್ನೇ ಕೊಡುತ್ತೆ. ಮೋಟುದ್ದ ಕೂದಲಿದ್ದವರು ಇದನ್ನು ಬಳಸಿ ಇವತ್ತು ಎಷ್ಟೆಷ್ಟು ಉದ್ದ ಕೂದಲನ್ನು ಪಡ್ಕೊಂಡಿದ್ದಾರೆ. ಅಷ್ಟು ಲೈವ್ ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಸೊ ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ಶೇರ್ ಮಾಡಿರ್ತೀನಿ, ಸ್ಕಿಪ್ ಮಾಡಬೇಡಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಫುಲ್ ಇದೆಲ್ಲ ಬಾಡುತ್ತೆ ನೋಡಿ, ಹೂವಿನ ಬಣ್ಣ ಎಲ್ಲ ಬದಲಾಗುತ್ತಲ್ಲ. 5 ರಿಂದ 10 ನಿಮಿಷಗಳ ಕಾಲ ಇದನ್ನು ಸಣ್ಣ ಉರಿನಲ್ಲಿ, ಫಸ್ಟು ಒಂದು ಸ್ವಲ್ಪ ಐ ಫ್ಲೇಮ್ ಇಟ್ಟರು ನಡೆಯುತ್ತೆ, ಆಮೇಲೆ ಸಣ್ಣ ಉರಿ ಮಾಡಿಬಿಡಿ. ಸಣ್ಣ ಉರಿ ಮಾಡಿಬಿಟ್ಟು ನೀವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ನಂತರ ಒಂದು ಗ್ಲಾಸ್ ಬೌಲನ್ನು ತೊಗೊಂಡಿದ್ದೀನಿ, ಗ್ಲಾಸ್ ಜಾರನ್ನು ತೊಗೊಂಡು ಬಾಟ್ಲನ್ನ ಅದಕ್ಕೆ ಫ್ರೆಶ್ ರೋಸ್ಮೇರಿನ ಹಾಕಿದ್ದೀನಿ. ನಂತರ ದಾಸವಾಳದ ಹೂವಿನ ಪೆಟಲ್ಸ್ನೆಲ್ಲ ಈ ಥರ ಬಿಡಿಸಿ ಹಾಕ್ತಾಯಿದ್ದೀನಿ. ಈ ಥರ ನೀವು ಏರ್ ಆಯಿಲನ್ನು ಸಿದ್ಧ ಮಾಡಿ ಬಳಸ್ಕೊಂಡು ನೋಡಿ, ಅಪ್ಪ ನೀವೇ ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿದು ರಿಸಲ್ಟನ್ನು ಕೊಡುತ್ತೆ 100%. ನೀವೇ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂಥೇಳಿ ಕಮೆಂಟನ್ನು ಮಾಡ್ತೀರಾ. ಕೂದಲು ಸಿಲ್ಕಿ ಆಗೋದಕ್ಕೆ, ಶೈನ್ ಆಗೋದಕ್ಕೆ ಈ ದಾಸವಾಳದ ಹೂಗಳು ತುಂಬಾ ಸಹಾಯಕ ಅಂತ ಹೇಳ್ಬೋದು. ಕೂದಲು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ವಲ್ಲ, ಇದು ಸ್ವಲ್ಪ ಬಿಸಿ ಅನ್ನೋದು ಆರಿದೆ. ಇವಾಗ ಇದನ್ನು ಒಂದಿನ ಬಿಟ್ಬಿಟ್ಟು ಬೇಕಿದ್ರೆ ನೆಕ್ಸ್ಟ್ ಡೇ ನೀವು ಫಿಲ್ಟರ್ ಮಾಡ್ಬೋದು. ಈಗ ಇದನ್ನು ಶೋಧಿಸ್ಕೊಂಡು ನೋಡಿ, ಫ್ರೆಶ್ ಹೂವು, ಫ್ರೆಶ್ ರೋಸ್ಮೇರಿ ಈ ಬಾಟಲ್ನಲ್ಲಿ ಹಾಕಿದ್ದೀನಿ. ಅದ್ರ ಜೊತೆಗೆ ಈಗಾಗಲೇ ಸಿದ್ಧ ಮಾಡ್ಕೊಂಡಿರೋಂಥ ಎಣ್ಣೆನೂ ಕೂಡ ಶೋಧಿಸಿ ಹಾಕಿದ್ದೀನಿ. ಇದನ್ನು ಒಂದು 10 ದಿನಗಳ ಕಾಲ ಹೀಗೇ ಬಿಡಬೇಕಾಗುತ್ತೆ. ಈ ಹೂವಿನಲ್ಲಿ ಮತ್ತು ರೋಸ್ಮೇರಿನಲ್ಲಿರೋಂಥ ಸತ್ವ ಎಲ್ಲ ಇದಕ್ಕೆ ಬಂದಿರುತ್ತೆ ಎಣ್ಣೆಗೆ. 10 ರಿಂದ 15 ದಿನ, 1 ತಿಂಗಳವರೆಗೂ ಇಟ್ಟು ಏನೂ ಆಗೋದಿಲ್ಲ. ಎಣ್ಣೆನಲ್ಲಿ ಹಾಕಿಟ್ಟಿರ್ತೀವಲ್ಲ, ಏನೂ ಆಗಲ್ಲ. ಹೂವಿನ ಸತ್ವ ಮತ್ತು ರೋಸ್ಮೇರಿನಲ್ಲಿರೋಂಥ ಪೋಷಕಾಂಶಗಳೆಲ್ಲ ಕೂಡ ಈ ಎಣ್ಣೆಯಲ್ಲಿ ಬಂದಿರುತ್ತೆ. ಈ ಎಣ್ಣೆಯನ್ನು ನೀವು ವಾರಕ್ಕೆ 1 ಬಾರಿ, ಅಂದರೆ ರಾತ್ರಿ ಮಲಗೋದಕ್ಕಿಂತ ಮೊದಲು
ಸಂಜೆ ಟೈಮಲ್ಲಾದರೂ ಹಚ್ಚಿ ನೆಕ್ಸ್ಟ್ ದಿನ ತಲೆ ಸ್ನಾನ ಮಾಡ್ಬೋದು. ಇಲ್ಲಾಂದರೆ ಇಡೀ ರಾತ್ರಿ ನೀವು ಈ ಎಣ್ಣೆಯನ್ನು ಕೂದಲಲ್ಲಿ ಬಿಡಬೇಕಾಗುತ್ತೆ. ಸೊ ನೀವೆಷ್ಟು ಚೆನ್ನಾಗಿ ಕೂದಲಿಗೆ ಎಣ್ಣೆ ಹಚ್ತೀರ ಅಷ್ಟು ಚೆನ್ನಾಗಿ ಕೂದಲು ಹೆಲ್ತಿಯಾಗಿ ಶೈನಿಯಾಗಿ ಚೆನ್ನಾಗಿರುತ್ತೆ. ಸೊ ಕೇಳ್ತೀರ ಕೆಲವರು ಹೆಂಗೆ ನಿಮ್ಮ ಕೂದಲು ಇಷ್ಟು ಬೇಗ ಬೆಳೀತಾ ಇದೆ ಅಂಥೇಳಿ. ಕಟ್ ಮಾಡಿ ಸಾಕಾಗುತ್ತೆ, ಅಷ್ಟು ಚೆನ್ನಾಗಿ ಕೂದಲು ಅನ್ನೋದು ಬೆಳೆಯುತ್ತೆ. ನೋಡಿ, ಸಿದ್ಧ ಮಾಡ್ಕೊಂಡಿರೋಂಥ ರೋಸ್ಮೆರಿ ಆಯಿಲನ್ನು ಈ ರೀತಿ ತಲೆ ಬುಡಕ್ಕೆ ಎಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ನಾವು ತಲೆ ಬುಡಕ್ಕೆ ಎಣ್ಣೆನೆಲ್ಲ ಹಚ್ಚಿ ಮಸಾಜ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ರಕ್ತ ಪರಿಚಲನೆ ಅನ್ನೋದು ಚೆನ್ನಾಗಾಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ಕೂದಲು ಗ್ರೋತ್ ಆಗೋದಕ್ಕೆ, ಬೆಳವಣಿಗೆ ಆಗೋದಕ್ಕೆ ಮತ್ತು ಕೂದಲು ಬುಡ ಸ್ಟ್ರಾಂಗ್ ಆಗೋದಕ್ಕೆ ಇದು ತುಂಬಾ ಸಹಾಯಕ. ಈ ರೀತಿ ಎಣ್ಣೆಯನ್ನು ಹಚ್ಚೋದ್ರ ಜೊತೆಗೆ ಒಳ್ಳೆ ಪೋಷಕಾಂಶ ಇರೋಂಥ ಆಹಾರವನ್ನು ಸೇವಿಸುವಂಥದ್ದು, ಚೆನ್ನಾಗಿ ನಿದ್ರೆ ಮಾಡೋವಂಥದ್ದು, ಚೆನ್ನಾಗಿ ನೀರು ಕುಡಿಯುವಂಥದ್ದು, ಇದೆಲ್ಲವನ್ನು ಫಾಲೋ ಮಾಡಬೇಕಾಗುತ್ತೆ. ಅತಿಯಾದ ಚಿಂತೆ ಕೂಡ ಮಾಡಬಾರ್ದು. ತುಂಬ ಚಿಂತೆ ಮಾಡೋದ್ರಿಂದ ಕೂಡ ಏರ್ ಫಾಲ್ ಆಗುತ್ತೆ. ಸೊ ಚಿಕ್ಕ ಟಿಪ್ಸನ್ನು ಫಾಲೋ ಮಾಡಿ ಕೂದಲು ನೋಡಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂಥೇಳಿ ನೀವೇ ಶಾಕ್ ಆಗ್ತೀರಾ. ಅದ್ರ ಜೊತೆಗೆ ಈ ಥರ ವಾರದಲ್ಲಿ ಒಂದು ದಿನ ಆದರೂ ಈ ಥರ ರೋಸ್ಮೆರಿಯನ್ನು ಬಳಸ್ಕೊಂಡು ನೀವು ಈ ಒಂದು ಗಿಡವನ್ನು ಬಳಸ್ಕೊಂಡು ಆಯಿಲನ್ನು ಸಿದ್ಧ ಮಾಡ್ಕೊಂಡು ನೀವು ಬಳಸಿ ನೋಡಿ, ಸೂಪರಾಗಿರೋ ರಿಸಲ್ಟ್ ಬರುತ್ತೆ. ತಲೆ ಕೂದಲು ಬುಡ ಜೊತೆಗೆ ತುದಿವರೆಗೂ ಕೂಡ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಮಸಾಜನ್ನು ಮಾಡಿ ರಿಸಲ್ಟ್ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಈ ಒಂದು ವಿಡಿಯೋ ಇಷ್ಟ ಆದರೆ ಯಾರಿಗೆಲ್ಲ ಚಿಕ್ಕ ಜಡೆ ಇದೆ, ಉದ್ದ ಜಡೆ ಬೇಕು ಅಂತ ಇಷ್ಟಪಡೋರು, ತುಂಬ ಕೂದಲು ಉದುರುತ್ತಿದೆ ಅಂತನೋರು ಅವ್ರಿಗೆ ಈ ವಿಡಿಯೋನ ಖಂಡಿತ ಶೇರ್ ಮಾಡಿ. ಎಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮುಂದಿನ ಟಿಪ್ ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳು.